ಎಸ್ ವೀಕ್ಷಕ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ಬೆಳಗ್ಗೆ ಆದಂಥ ಘಟನೆ ಕೂಡ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಮತ್ತೆ DH ಅವರು ಫೋನ್ ಮಾಡ್ತಾರೆ. DH ಓಗೆ ಕೂಡ ಒಂದು ಇನ್ಫಾರ್ಮ್ ಮಾಡ್ತಾರೆ ಇದೇ ವಿಚಾರವಾಗಿ. DH ಅವರು ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀರಾ, DH ರವಿಕುಮಾರ್ ಅವರು, ಡಾಕ್ಟರ್ ರವಿಕುಮಾರ್ DH ಟಿನಸಿಪುರ ಅವ್ರು ಬಂದಿದ್ದಾರೆ. ಒಂದು ಖುಷಿಯಾದಂಥ ವಿಚಾರ ಏನಂದ್ರೆ, ಸಾರ್ವಜನಿಕರು ನನ್ನ ಪರವಾಗಿ ನಿಂತ್ಕೊತೀರಾ. ಬಹಳ ಹ್ಯಾಟ್ಸಪ್ ತಮಗೆ ಸಾರ್ವಜನಿಕರಿಗೆ. ಒಂದಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದೀರಾ, ಇದೇ ನಮ್ಮ ಕ್ಲಿನಿಕ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದೀರಾ. ಜೊತೆಗೆ ಸಾರ್ವಜನಿಕರು ಬಹಳ ನನ್ನ ಬಗ್ಗೆ ಪ್ರಶಂಸೆಯಾಗಿ ಮಾತಾಡಿದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರದ್ದು ಆಡಿಯೋಗಳು ಕೂಡ ನನ್ನ ಹತ್ರ ಇದೆ, ಏನೆಲ್ಲ ನನ್ನ ಸಪೋರ್ಟಿವ್ ಆಗಿ ಮಾತಾಡಿದ್ದೀರಾ ಅಂತ. ಏನು ನಮ್ಮ ಕ್ಲಿನಿಕ್ ಅಂತ ಇದೆ, ಆ ನಮ್ಮ ಕ್ಲಿನಿಕ್ ಬಗ್ಗೆ ಕಳೆದ ಕೂಡ ಸುದ್ದಿ ಮಾಡಿದೆ. ಮತ್ತೆ ಇವತ್ತು ನಾನು BP ಶುಗರ್ ಚೆಕ್ ಮಾಡಿಸೋಕೆ ಹೋದಾಗ ಆದಂಥ ಇನ್ಸಿಡೆಂಟ್ಸ್ ಅವ್ರು ನೋಡಿದ್ದೀರಾ. ಆಲ್ರೆಡಿ ಈಗ TH ಕೂಡ ಬಂದಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಅವರು ಕೂಡ ಹ್ಯಾಟ್ಸಪ್ ಮಾಡಬೇಕು. ನಮ್ಮ ಮೈಸೂರು ಜಿಲ್ಲಾ ಮಾಧ್ಯಮ ಮಿತ್ರರು ಕೂಡ ನನಗೆ ಸಪೋರ್ಟ್ ಮಾಡಿರೋದು ಬಹಳ ಖುಷಿ ಆಗುತ್ತೆ. ಅವರು ಕೂಡ ಬರ್ತಾ ಇದ್ದಾರೆ. ಒಂದು ಕಂಪ್ಲೇಂಟ್ ಕೂಡ ಇಶ್ಯೂ ಆಗುತ್ತೆ ಆ ವ್ಯಕ್ತಿ ಮೇಲೆ. ಆ ಮನೋಜ್ ಮತ್ತೆ ಅರುಣ್ ಅಂತ ಯಾರು ನನ್ನ ಮೇಲೆ ಧಮಕಿ ಹಾಕೊಂಡು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಂತಹ ಇಲ್ಲಿನ ನಮ್ಮ ಕ್ಲಿನಿಕ್ ತಾವು ನೋಡ್ತಾ ಇದ್ದೀರಾ. ನಮ್ಮ ಕ್ಲಿನಿಕ್ ಒಂದು ಅರುಣ್ ಮತ್ತೆ ಮನೋಜ್ ಅಂತ ಹುಡುಗ ಇಬ್ರು ಹೆಸರು ಕೂಡ ನಿಜಲು ಒಂದು ಇಡೀ ರಾಜ್ಯದ ಮಾಧ್ಯಮಗಳು ಅರ್ಥ ಮಾಡ್ಕೊಬೇಕು. ಇವತ್ತು ಯಾವ ಪರಿಸ್ಥಿತಿ ಇದೆ ಮಾಧ್ಯಮದವ್ರಿಗೆ ಅನ್ನೋದು ಒಂದ್ ಕಡೆ ತಿಳ್ಕೊಬೇಕು. ಕೇವಲ ಒಬ್ಬ D ಗ್ರೂಪ್ ಮತ್ತೆ ಮಾತ್ರೆ ಕೊಡುವಂತ ಹುಡುಗ ಇವತ್ತು ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬಂದು ಧಮಕಿ ಮಾಡಕ್ ಬಂದು ಫೋನ್ ಬಿಸಾಕ್ತಾನೆ ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಬೇಕು. ಇವತ್ತು ರಾಜ್ಯದ ಮಾಧ್ಯಮ ಯಾವ ಮಟ್ಟಕ್ಕಾಗಿದೆ ಅಂತ. ಇವತ್ತು ಮೋದಿಯವರ ಕನಸು, ಕೇಂದ್ರ ಸರ್ಕಾರದ ಮೋದಿಯವರ ಕನಸು ಯಾವ ಮಟ್ಟಕ್ಕಾಗಿದೆ ನೋಡಿ. ಆಯ್ತಾ, ಸಾರ್ವಜನಿಕವಾಗಿ ಕೇಳಿರುವಂತದ್ದು ಕೆಲವೊಂದು ಆಡಿಯೋ ಸಾಕ್ಷಿಗಳಿದೆ ನನ್ನ ಹತ್ರ. ಬಂದಂತ ಸಾರ್ವಜನಿಕರು, ಟ್ರೀಟ್ಮೆಂಟ್ ಬಂದಂತ ಸಾರ್ವಜನಿಕರು ಮಾತಾಡಿರುವಂತ ಆಡಿಯೋಗಳಿದೆ. ಆಯ್ತಾ, ಅದ್ರ ಮೇಲೆ ನಾನು ಕೇಳಿದ್ಕೆ ಬಂದು ಕಳೆದ ಕೂಡ ಧಮಕಿ ಹಾಕಿ ಅದನ್ನು ಕೂಡ ಸುದ್ದಿ ಮಾಡಿದ್ದೆ. ಏನೋ ತಿದ್ಕೋತಾರೆ ಅಂತ ಬಿಟ್ಟಾಗ ಇವತ್ತು THO ಬರೋ ಮಟ್ಟಿಗೆ ಆಗಿದೆ. ಇವತ್ತು ಆಲ್ರೆಡಿ TH ಅವರು ಬಂದಿದ್ದಾರೆ. ಏನ್ ಪ್ರಸ್ತಾವನೆ ಕೊಡ್ತಾರ ಅವರು, TH ಅವರು ಏನ್ ಪ್ರಸ್ತಾವನೆ ಮಾಡ್ತಾರೆ ಈ ವಿಚಾರವಾಗಿ. DHO ಹೋಗಿದೆ. ನಮ್ಮ ಮಾಧ್ಯಮ ಮಿತ್ರರು, ಜಿಲ್ಲಾ ಮಾಧ್ಯಮ ಮಿತ್ರರು TH ಅವ್ರಿಗೆ ಫೋನ್ ಮಾಡಿದ್ದಾರೆ. ಮತ್ತೆ DH ಅವ್ರಿಗೆ ಕೂಡ ಫೋನ್ ಮಾಡಿದ್ರೆ ಒಂದು ಕಂಪ್ಲೇಂಟ್ ಕೂಡ ರೈಸ್ ಮಾಡ್ತಾ ಇದೀವಿ ಈ ವಿಚಾರವಾಗಿ. ಯಾಕೆಂದ್ರೆ ಇವರು ಯೋಗ್ಯತೆ ಇಲ್ಲ ಇವ್ರಿಗೆ. ಈ ತರ ಮಾಧ್ಯಮದವ್ರ ಮೇಲೆ ಇವರು ಧಮಕಿ ಮಾಡಿ ಮೊಬೈಲ್ ಬಿಸಾಕಿ ಒಂದು ಲೋಗೋ ಕಿತ್ಕೋತಾರೆ ಅಂತಂದ್ರೆ ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ರಾಜಕೀಯ ಪುಡಾರಿಗಳ ಇವರು ಅಂತ. ಆರೋಗ್ಯ ಇಲಾಖೆಯಲ್ಲಿ ಇತ್ಕೊಂಡು ಎಷ್ಟು ಸಮಾಧಾನಕವಾಗಿರುವಂತದ್ದು ನೋಡಿ. ಬನ್ನೂರಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸರಿಸುಮಾರು 30 ವರ್ಷದಿಂದ ಒಂದು ಯಾವ ಸುದ್ದಿ ಕೂಡ ಈ ತರ ಮಾಡಿಲ್ಲ ನಾನು. ಯಾರು ಕೂಡ ಈ ತರ ನಡ್ಕೊಂಡಿಲ್ಲ. ತಾಲೂಕ್ ಆಫೀಸರ್ಗೂ ಕೂಡ ನಡ್ಕೊಂಡಿಲ್ಲ, DHO ಕೂಡ ನಡ್ಕೊಂಡಿಲ್ಲ. ಹಲವಾರು ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೂಡ ಸುದ್ದಿ ಮಾಡಿದ್ದೀನಿ. ಇರೋ ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸಿದ್ದೀನಿ. ಇವತ್ತು THO ಬರುವಂತ ಹಣೆ ಬರ ಮಾಡ್ಕೊಂಡ್ರಲ್ಲ, ಇದು ಸರಿನಾ? ನಮ್ಮ ಕ್ಲಿನಿಕ್ ಇಲ್ಲಿ ಪ್ರಚಾರನೇ ಮಾಡಿಲ್ಲ ಇವರು. ಒಂದು ಜೊತೆಗೇನು ಅಂತಂದ್ರೆ ತಾವು ನೋಡ್ತಾ ಇದ್ದೀರಾ, ಬಯೋಮೆಟ್ರಿಕ್ ಇಟ್ಕೊಂಡಿಲ್ಲ ರೀ ಇವರು. ಅಟ್ಲೀಸ್ಟ್ ಒಂದು ಬಯೋಮೆಟ್ರಿಕ್ ಇಟ್ಕೊಂಡಿಲ್ಲ, ಯಾವ ಟೈಮ್ ಬರ್ಬೇಕು ಯಾವ ಟೈಮ್ ಹೋಗ್ಬೇಕು ಅಂತ. ಆಮೇಲೆ RTA ಕಾರ್ಯಕರ್ತರು, ರಾಜ್ಯದ RTA ಕಾರ್ಯಕರ್ತರು, ನಿಮ್ಗೆ ಈ ಅಡ್ರೆಸ್ ಕಳಿಸ್ಕೊಡ್ತೀನಿ. ಇವರ ಒಂದಷ್ಟು RTA ಹಾಕಿ ವಿಚಾರಗಳನ್ನ ತಿಳ್ಕೊಳ್ಳಿ. ಇವರ ಅಟೆಂಡೆನ್ಸ್ ಆಗಿರ್ಬೋದು, ಇವರ ಮೆಡಿಸಿನ್ ಸಪ್ಲಿಮೆಂಟ್ ಆಗಿರ್ಬೋದು, ಯಾವ ತರ ಸಪ್ಲೈ ಆಗಿದೆ ಅಂತ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ರಾಜ್ಯದ RTA ಕಾರ್ಯಕರ್ತರೆ ಜೊತೆಗೆ ನಾವು ಎಲ್ಲೂ ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡಲ್ಲ, RTA ಕೆಲಸ ಮಾಡಲ್ಲ, ಹಾಕೋದು ಇಲ್ಲ ನಾನು. ಈಗ TH ಅವರು ಒಳಗಡೆ ಇದ್ದಾರೆ. ಅವ್ರು ಏನ್ ಪ್ರಸ್ತಾವನೆ ಹೇಳ್ತಾರೆ ಇದೇ ವಿಚಾರ ಬಗ್ಗೆ ಹೇಳ್ಬೇಕು ನನಗೆ. ಆಯ್ತಾ, ಇದು DHO ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗುವಂತ ಹಣೆ ಬರ ಏನಿತ್ತಿದು. ಒಬ್ಬ D ಗ್ರೂಪ್ ಅರುಣ್ ಅಂತ, ಮತ್ತೊಬ್ರು ಮನೋಜ್ ಕುಮಾರ್ ಅಂತ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಇವ್ರು ಬಂದು ಮೊಬೈಲ್ ಬಿಸಾಕಿ ಲೋಗೋ ಕಿತ್ಕೊಳಕ್ ಬರ್ತಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವ್ರು ನಮ್ಮಂತವ್ರಿಗೆ ಈ ತರ ಆದ್ರೆ ಸರ್ವ ಸಾಮಾನ್ಯ ಜನಕ್ಕೆ ಯಾವ ತರ ಇದೆ ಅಂತ. ಸಾಮಾನ್ಯ ಜನಕ್ಕೆ ಇವತ್ತು ನೀವು ತಾಲೂಕಾ ಇದು ಆರೋಗ್ಯ ಇಲಾಖೆಯಲ್ಲಿ ಹೋಗಿ ಒಂದು ವಿಚಾರಿಸಿ, ನಾನು ಯಾವ ತರ ಒಂದು ಆರ್ಟಿಗೆ ಹಾಕಿದಿನ, ಯಾವ್ದನ ಒಂದು ವಿಚಾರಕ್ಕೆ ಯಾವನ ಹತ್ರ ಭಿಕ್ಷೆ ಬೇಡಿದಿನ, ಇವ್ರ ಆರೋಗ್ಯ ಇಲಾಖೆಯಲ್ಲಿ ತೋರಿಸ್ಬಿಡ್ಲಿ ಇವರು ತಾಕತ್ತಿದ್ರೆ. ನೋಡಿ, ಇಲ್ಲಿ ವ್ಯಾನ್ ಬಂದು ನಿಂತಿದೆ. ಆಲ್ರೆಡಿ ಇಲ್ಲಿ THO ಅವರ ವ್ಯಾನ್ ಬಂದು ನಿಂತಿದೆ. ಇವ್ರು ಸಮರ್ಥನೆ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಕಂಪ್ಲೇಂಟ್ ಇಶ್ಯೂ ಮಾಡ್ತೀನಿ. ಆಡಿಯೋ ಸಾಕ್ಷಿಗಳಿದೆ, ವಿಡಿಯೋ ಸಾಕ್ಷಿಗಳಿದೆ, ಕಳೆದ ಮಾಡಿದಂತ ಆಡಿಯೋ ಸಾಕ್ಷಿ ಕೂಡ ಇದೆ. ಆಯ್ತಾ, ಇವ್ರು ಯಾಕೆ ಏನೇನ್ ಮಾಡಿದಾರೆ ಅಂತ RTA ಕಾರ್ಯಕರ್ತರು, ರಾಜ್ಯದ RTA ಕಾರ್ಯಕರ್ತರು, ನೀವು ನಮ್ಮ ಕ್ಲಿನಿಕ್ ಬನ್ನೂರಿನ ವಾರ್ಡ್ ನಂಬರ್ ಏನು ಅಂತ ಹೇಳ್ತೀನಿ, ಇವ್ರದ್ದು ರಿಜಿಸ್ಟ್ರೇಷನ್ ಕೇಳಿ. ಸಾರಿ, ಇವ್ರದ್ದು ಬಯೋಮೆಟ್ರಿಕ್ ಇಲ್ಲ, ಏನೇನು ಇವ್ರದ್ದು ಸಪ್ಲಿಮೆಂಟ್ ಏನೇನಿದೆ, D ಗ್ರೂಪ್ ಯಾರು, ಲ್ಯಾಬ್ ಟೆಕ್ನಿಷಿಯನ್ ಯಾರು, ಎಷ್ಟು ಗಂಟೆಗೆ ಬರ್ತಾರೆ ನೋಡೇ ಬಿಡೋಣ. ಹಾಗಾಗಿ ಮತ್ತೆ ನಮ್ಮ KRS ಪಕ್ಷದ, ನಾನು ಕೂಡ KRS ಪಕ್ಷದ ಉಪಾಧ್ಯಕ್ಷನಾಗಿ ಕೂಡ ಒಂದು ಜವಾಬ್ದಾರಿ ಕೊಟ್ಟಿದ್ರೆ, ನಮ್ಮ KRS ಪಕ್ಷದ ಕಲಿಗಳು, ಜಿಲ್ಲಾ ಕಲಿಗಳು ಯಾರಿದ್ದೀರಾ, ದಯವಿಟ್ಟು ನೀವು ಇದ್ರ ಬಗ್ಗೆ ಸ್ಟ್ಯಾಂಡ್ ಆಗಲೇಬೇಕು. ಅಲ್ಲ ರೀ, ಒಂದು ಅರ್ಥ ಮಾಡ್ಕೊಳ್ಳಿ,
ಒಬ್ಬ ರೌಡಿ ತರ ಬಿಹೇವ್ ಮಾಡ್ತಾನಲ್ಲ ಒಬ್ಬ ಇಲ್ಲಿರೋಂಥ ವ್ಯಕ್ತಿ. ನೋಡೋಣ, ಈಗ 4 ಗಂಟೆಗೂ ಇದು ಹೋಗ್ಬೇಕು ಹೊರಗಡೆಗೆ, 4:15 ಇವ್ರ ಟೈಮಿಂಗ್ಸ್ ಇದೆ. ಒಳಗಡೆ ಯಾರ್ಯಾರು ಇದಾರೆ ನೋಡೋಣ, ಬರ್ಲಿ ಹೊರಗಡೆ ಯಾರ್ಯಾರು ಇದೆ ನೋಡೋಣ. ಅಲ್ಲ, ಇವ್ರು ಮಾಧ್ಯಮ ಏನ್ ತಿಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ರಾಜಕೀಯ ಪುಡಾರಿಗಳು ನಾವು ನಿಮ್ ಜೊತೆ ಜಗಳಾಡೋದಕ್ಕೆ ಬಂದು ನಾನು ಎಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ? ನನ್ನ ಮೊಬೈಲ್ ಕಿತ್ಕೊಂಡು ಬಿಸಾಕ್ತೀನಿ ನೀನು ಅಂತಂದ್ರೆ ಡ್ಯಾಮೇಜ್ ಆಗಿದೆ ನನ್ನ ಮೊಬೈಲು, ತೋರಿಸ್ಲಾ? ನಾವು ಎಜುಕೇಶನ್ ಇಲ್ದೇನೆ ಸುದ್ದಿ ಮಾಡಕ್ ಬರಲ್ಲ. ನೀವು ಯಾವ ತರ ಕೆಲಸ ತಗೊಂಡ್ರಿ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳಿ. ನೋಡಿ, ಆಲ್ರೆಡಿ ಈಗ ಲೋಕಾಯುಕ್ತ ಪೊಲೀಸ್ ಫೋನ್ ಮಾಡ್ತಾ ಇರೋದು. ನಿಮ್ಗೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ, ಲೋಕಾಯುಕ್ತ ಕೂಡ ನಾನು ಕೊಡ್ತೀನಿ, ಆಯ್ತಾ? ಒಂದು, ಇವ್ರಿಗೆ ಕೆಲಸ ಹೆಂಗ್ ಸಿಕ್ತು, ಇಲ್ಲಿ ಡಿ ಗ್ರೂಪ್ ಅವ್ರಿಗೆ ಕೆಲಸ ಹೆಂಗ್ ಸಿಕ್ತು, ಅಲ್ಲಿ ಮಾತ್ರೆ ವಿತರಣೆ ಮಾಡುವಂತ ವ್ಯಕ್ತಿಗೆ ಕೆಲಸ ಯಾವ ಆನ್ಲೈನ್ ಅಲ್ಲಿ ಕೊಟ್ರು, ಯಾವ ಮಾನದಂಡ ಮೇಲೆ ಕೊಟ್ರು, ಇಲ್ಲಿ ಮುಖ್ಯವಾಗಿ ಎಷ್ಟು ಸಾರ್ವಜನಿಕವಾಗಿ ಎಷ್ಟು ಜನ ಇಲ್ಲಿ ಬರ್ತಾರೆ ಅದೆಲ್ಲ ಆರ್ಟಿಗೆ ಹಾಕಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ಆರ್ಟಿಗೆ ಹಾಕಿ ಆರ್ಟಿ ಕಾರ್ಯಕರ್ತರು ಯಾರಿದ್ದೀರಾ, ತಾಲೂಕು ಆರ್ಟಿ ಕಾರ್ಯಕರ್ತರು, ಮೈಸೂರು ಜಿಲ್ಲಾ ಕಾರ್ಯಕರ್ತರು ಯಾರಿದ್ದೀರಾ? ಹಾಗೇನೆ ಒಂದು ದಾರುಣ ಏನು ಅಂತಂದ್ರೆ, ಇವತ್ತಿನವರೆಗೂ ತಾಲೂಕಿನಲ್ಲಿ ಇಡೀ ಮಾಧ್ಯಮದ ನರಸೀಪುರ ತಾಲೂಕಿನಲ್ಲಿ ಮಾಧ್ಯಮದವ್ರ ಮೇಲೆ ಯಾವನು ಕೈ ಎತ್ತಿರ್ಲಿಲ್ಲ. ಆದ್ರೆ ನಾನು ಕೂಡ ಹಲವಾರು ಬಾರಿ ತಾಲೂಕು ಆಡಳಿತದ ವಿಚಾರವಾಗಿ ಸುದ್ದಿ ಮಾಡಿ, ಡಯಾಲಿಸಿಸ್ ಇರಲಿಲ್ಲ ನರಸೀಪುರದಲ್ಲಿ, ಡಯಾಲಿಸಿಸ್ ಮಾಡೋ ತರ ಮಾಡಿದ್ವಿ, ಆಯ್ತಾ? ನಾವು ಹಾಗಾದ್ರೆ ಕೇಳದೆ ತಪ್ಪಾದ್ರೆ ಇವರೆಲ್ಲ ಪುಡಿ ರೌಡಿಗಳಾಗಾದ್ರೆ ಇವರು. ಇದಕ್ಕೆ ಸಮರ್ಥನೆಯಾದಂತ ಉತ್ತರ ಕೊಡಬೇಕು THO ಅವರು. ಯಾವ ಮಾನದಂಡಗಳ ಮೇಲೆ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಈ ಗ್ರೂಪ್ ಯಾವ ಮಾನದಂಡದ ಮೇಲೆ ಕೆಲಸ ಸಿಕ್ಕಿದೆ ಅವನಿಗೆ, ಆಯ್ತಾ? ನೋಡೋಣ, ಇದು ಒಂದು ಚಾಲೆಂಜ್ ಆಗ್ಬಿಡ್ಲಿ. ಇಲ್ಲಿ ಯಾವ ಡಾಕ್ಟ್ರು ಯಾವ ಆಧಾರದ ಮೇಲೆ ಇಲ್ಲಿ ಅವ್ರು ಬಂದಿದ್ರೆ ಅದು ಕೂಡ RTI ಹಾಕ್ಸ್ತೀವಿ. RTI ಕಾರ್ಯಕರ್ತರು ಬರ್ತಾರೆ ನಿಮ್ಗೆ. ಇದು ಇವತ್ತು THO ರವಿಕುಮಾರ್ ಅವರು, ಒಳ್ಳೆ ಡಾಕ್ಟರ್ ಅವರು. ರವಿಕುಮಾರ್ ಅವರು ಒಂದು ಬ್ಯಾಡ್ ನೇಮ್ ತಗೊಂಡಿಲ್ಲ ರೀ. ರವಿಕುಮಾರ್ ಅವರು ಸತತವಾಗಿ ನಾನು 30 ವರ್ಷಗಳಿಂದ ಕೂಡ ನಾನು ಮಾಧ್ಯಮದಲ್ಲಿ ಇದ್ದೀನಿ. ರವಿಕುಮಾರ್ ಅವರು ಒಂದು ಬ್ಯಾಡ್ ನೇಮ್ ತಗೊಂಡಿಲ್ಲ. ತಾಲೂಕು THO ಅಧಿಕಾರಿ ಯಾವನ ಹತ್ರ ನಾರನ್ನು ₹1 ಭಿಕ್ಷೆ ಬೇಡಿದ್ರೆ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ತೋರಿಸ್ಲಿ, ಅವರು ಪ್ರೂಫ್ ತೋರಿಸ್ಲಿ ಅವರು. ಅಥವಾ RTI ಹಾಕಿದ್ರೆ, ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಗೆ ಯಾವನನ್ನ RTI ಹಾಕಿ ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿದೆ ತೋರ್ತಾರಲ್ಲ. ನಾನು ಕೇಳಕ್ ಬಂದಿರೋದು ಸಾರ್ವಜನಿಕ ಹಿತಾಸಕ್ತಿಯಿಂದ, ಅರ್ಥ ಆಯ್ತಾ? ನನ್ನ ಮೇಲೆ ನೀವು ಹಲ್ಲೆ ಮಾಡಕ್ ಬರ್ತೀರಿ, ನೀವು ರೌಡಿಗಳ ನೀವು. ಇನ್ನೇನು THO ಅವರು ಇದ್ರ ಬಗ್ಗೆ ಬಂದು ಒಂದಷ್ಟು ಪ್ರಸ್ತಾವನೆ ಕೊಡ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಏನ್ ತಿಳ್ಕೊಂಡ್ಬಿಟ್ಟಿದ್ರಿ ನೀವು ಸಾರ್ವಜನಿಕರನ್ನ? ಅಲ್ಲ, ನಿಮ್ಮ ಹತ್ರ ನಿಮ್ಮ ಯೋಗ್ಯತೆಗೆ ಒಂದು ಸ್ಟ್ರಿಪ್ಸ್ ಮಾಡಿ ಕೇಳಕ್ಕಾಗಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಹತ್ರ ಇರೋಂಥ ಸ್ಟ್ರಿಪ್ಸ್ ಎಷ್ಟಿದೆ ಗೊತ್ತಾ? NCD ಕೌಂಟರ್ ಇದೆ. ನಾನೇನು ದಡ್ಡ ಅಲ್ಲ, ಬಂದಿರೋದು ಮಾಧ್ಯಮಕ್ಕೆ ಎಲ್ಲ ವಿಚಾರಗಳು ತಿಳ್ಕೊಂಡೇ ಬಂದಿರೋಂಥದ್ದು. ಗೊತ್ತಿಲ್ಲದ ವಿಚಾರಗಳನ್ನ ಇನ್ನೂ ಮಾತ್ರ ಕಡೆ ಬೇರೆ ಬೇರೆ ಕಡೆ ತಿಳ್ಕೊಂಡ್ ಬರ್ತೀವಿ. ಒಂದು ಸ್ಟ್ರಿಪ್ಸ್ ಇಟ್ಕೊಳಕ್ ಯೋಗ್ಯತೆ ಇಲ್ಲ ಅಂತ ನಮ್ಮ ಕ್ಲಿನಿಕ್ಗಳು. ಕೇವಲ ಇದೊಂದೇ ಅಲ್ಲ, ಇದೊಂದು ಬರೀ ಒಂದು ಉದಾಹರಣೆ ಅಷ್ಟೇ. ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ನಮ್ಮ ಕ್ಲಿನಿಕ್ ಇದೆ, ದಯವಿಟ್ಟು ಸಾರ್ವಜನಿಕರು ಒಂದಷ್ಟು ವಿಡಿಯೋಗಳು ಮಾಡಿಬಿಡ್ರಪ್ಪ, ಇವ್ರ ಯೋಗ್ಯತೆಗಳು ಗೊತ್ತಾಗ್ಲಿ. ಇವತ್ತು THO ಕರ್ಕೊಳ್ಳೋ ಮಟ್ಟಿಗೆ ಮಾಡಿದ್ರೆ DHOಗೆ ಇನ್ಫಾರ್ಮೇಶನ್ ಹೋಗುತ್ತೆ. ನಿಮ್ಮ ಯಾವ ಮಾನದಂಡದ ಮೇಲೆ ನಿಮ್ಗೆ ಕೆಲಸ ತಗೊಂಡ್ರು, ಯಾವ ಮಾನದಂಡದ ಮೇಲೆ ಕೆಲಸ ತಗೊಂಡಿದ್ರೆ ನಿಮ್ನ ಹೇಳಿ ನೋಡೋಣ. ಕೊಡಿ ಉತ್ತರ ಕೊಡಿ. RTI ಮೂಲಕ ಹಾಕ್ತಾರೆ, ಹಾಕೋರು ಕೊಡಿ, ಉತ್ತರ ಕೊಡಿ. ಒಂದು ಬೋರ್ಡ್ ಇಲ್ಲ ರೀ, ಅಲ್ಲಿ ಒಳಗಡೆ ಒಂದು ಬೋರ್ಡ್ ಕಿತ್ತಾಕಿದ್ರೆ ಏನಂತ, ಯಾವ ಡಿಸಿಗ್ನೇಷನ್ ಮೇಲೆ ಯಾವ ವ್ಯಕ್ತಿಗಳು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಬೋರ್ಡೇ ಇಲ್ಲ ಅಲ್ಲಿ. ಇದು THO ಅವ್ರು ಬಂದು ಇವತ್ತು ಸಮಾಧಾನವಾಗಿ ಇರುವಂತ ವಿಚಾರಗಳನ್ನ ಪ್ರಸ್ತಾವನೆ ಮಾಡುವಂತ ಹಣೆ ಬರ.